ಭಗವದ್ಗೀತೆಯನ್ನ ಸರಳ ರೀತಿಯಲ್ಲಿ ನನ್ನ ಜೊತೆ ಕಲಿರಿ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶಿತೋಷ್ಣ ಸುಖ ದುಃಖದ ಆಗಮ ಪಾಯಿನೋಸ್ಯ ನಿತ್ಯ ಸ್ಥಾನ್ಸ್ತಿಕ್ಷಸ್ವ ಭಾರತ. ಇಲ್ಲಿ ಶ್ರೀಕೃಷ್ಣ ಅರ್ಜುನ್ ಹೇಳಕತ್ತಾರ, ಸುಖ ಮತ್ತೆ ದುಃಖಗಳ ಕಾಲಗಳಿದ್ದಂಗ. ಅಂದ್ರ ಚಳಿಗಾಲ, ಬೇಸಿಗೆಗಾಲ, ಮಳೆಗಾಲ ಹಿಂಗ ಒಂದಾದ್ಮೇಲೆ ಒಂದ್ ಬರ್ತಾವಲ್ಲ, ಅದೇ ರೀತಿ ಸುಖ ಮತ್ತೆ ದುಃಖನು ಒಂದಾದ್ಮೇಲೆ ಒಂದ ಬರ್ಕೋತ ಹೋಗ್ತಿರ್ತಾವ. ಇವ ಮನುಷ್ಯನ ಇಂದ್ರಿಯಗಳಿಂದ ಉದ್ಭವವಾಗಿದ್ದಂತ ಶ್ರೀಕೃಷ್ಣ ಅರ್ಜುನ್ಗೆ ಹೇಳಕತ್ತಾರ. ಇಲ್ಲಿ ನಾವೊಂದು ಉದಾಹರಣೆ ತಗೊಳ್ನರಿ. ಈಗ ಒಂದ್ ಬಿಸಿ ಕುಕ್ಕರ್ ಮುಟ್ಟಿದ ತಕ್ಷಣ ಬಿಸಿ ಹತ್ತತಿ, ಪಟ್ನ ಹಿಂದ್ ಕೈ ತಕೋತೀವಿ. ಹಂಗನ ಈ ಸುಖ ದುಃಖನು ನಮ್ ಇಂದ್ರಿಯಗಳಿಂದ ಅಂದ್ರೆ ನಮ್ ಸೆನ್ಸಸ್ ದಿಂದ ಉದ್ಭವ ಆಗಿದ್ದಂತ ಹೇಳ್ತಾರ. ಈಗ ನೋಡ್ರಿ, ನಾವು ಹೋದ್ಸಲ ಏನೋ ಒಂದು ನಮ್ಮ ಕರಿಯರ್ದಾಗ ಸಫಲತೆ ಸಿಗ್ಲಿಲ್ಲ, ಸಕ್ಸಸ್ ಸಿಗ್ಲಿಲ್ಲ, ನಾವು ಮಾಡಿದ ಕೆಲಸ ಆಗ್ಲಿಲ್ಲ ಅಂತೇಳಿ ಈ ಸಲನು ನಾ ಮಾಡಂಗೇ ಇಲ್ಲ, ನನಗೆ ಬೇಡ ನಾ ಕೈ ಹಾಕಿದ್ದೇನು ಒಳ್ಳೇದಾಗಂಗಿಲ್ಲ ಅಂತ ಕೂತೀವಿ ಅಂದ್ರೇನ ನಮಗೆ ಸಕ್ಸಸ್ರೇ ಹೆಂಗೆ ಸಿಗ್ತೈತಿ? ಹೋದ್ಸಲದ ಆಗಿದ್ದಾಗಿದ್ದು ಬಿಟ್ಟು ಬಿಡೋನು ಅಂತ ಇನ್ನು ಮುಂದಿಂದ ಮತ್ತೊಂದ್ಸಲ ಪ್ರಯತ್ನ ಮಾಡ್ಕೋತ ಹೋಗೋನು.